ಎಲ್ಲ ಕಸ ನೀವು ಹೊಡಿತೀರಿ. ಕಾಲೇಜಿಗೆ ಇದು ಆಗಿ ಗೌರ್ಮೆಂಟ್ ಕಲಿಬೇಕಂತ ನಾವ್ ಬಂದಿದ್ದೇವೆ ಸರ್. ನಾವ ಸ್ವಚ್ಛ ಮಾಡ್ಕೊಂಡು ನಾವ ಹೊಡ್ಕೊಂಡು ನಾವ ಕಲಿದಿತ್ತಂದ್ರೆ ನಾವು ಗೌರ್ಮೆಂಟ್ ಕಾಲೇಜಿಗೆ ಯಾಕಸ್ತೀವಿ ಸರ್. ಅಂದ್ರೆ ಏನ್ ಮಾಡ್ತೀರಿ? ಹೌದ್ರಿ, ಮನ್ಯಾಗ ಯಾರು ಕಸ ಹೊಡ್ತೀವಿ, ಪ್ರೈಮರಿ ಹೊಂಟಿರೇನ ಕಾಲೇಜ್ ಐತಿ, ಕಾಲೇಜ್ ಕಲಿಯಕ್ ಹೋಗ್ಬೇಕು, ಮನೆ ಕಸ ಅಲ್ಲಿ ಬಂದು ಕಸ ಹುಡುಕ್ಬೇಕಂತ ಹೆಸರಿಗೆ ಒಂದು ಪಿಯೋನ್ ಇಟ್ಕೊಟ್ಟಾರ ಸರ್. ಅವ್ರಿಗೆ ಮಾಡೋ ಕೆಲಸ ಅವ್ರು ಮಾಡ್ಬೇಕು ಸರ್. ಅವ್ರ ಬದ್ಲಿ ನಾವ ಕಸ ಹೊಡ್ಕೊಂಡು ನಾವ ಕ್ಲಾಸ್ ಕೇಳೋದಕ್ಕೆ. ವಿದ್ಯಾರ್ಥಿ ತಮ್ಮ ಕಾಲೇಜಿನ ಸೌಲಭ್ಯಗಳನ್ನು ಪಡೆಯುವುದಕ್ಕಾಗಿ ಪ್ರಿನ್ಸಿಪಾಲರಾದ ಗಿರೀಶ್ ಅಂತರವಳ್ಳಿ ದುಡ್ಡು ಕೊಡಬೇಕು, ಇಲ್ಲದಿದ್ದರೆ ಇಂಟರ್ನಲ್ ಮಾರ್ಕ್ಸ್ ಕಟ್, ಸ್ಕಾಲರ್ಶಿಪ್ ಇಲ್ಲ, ಪ್ರವಾಸಕ್ಕೆ ಹೋಗಲು ಅನುಮತಿ ಇಲ್ಲ. ಇದರಿಂದ ರೋಸಿ ಹೋದ ವಿದ್ಯಾರ್ಥಿಗಳು ಇಂದು ದಿಢೀರನೆ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಲೇಜು ಪ್ರಿನ್ಸಿಪಾಲರಾದ ಗಿರೀಶ್ ಅಂತರವಳ್ಳಿ ಅವರ ಬಗ್ಗೆ ಯಾವ ವಿದ್ಯಾರ್ಥಿಗಳು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡಿಲ್ಲ. ಅವರ ದುರಹಂಕಾರದ ಮಾತುಗಳು, ಹಣದ ವ್ಯಾಮೋಹ, ಅವರ ದುರ್ವರ್ತನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಲೇಜಿನಲ್ಲಿ ಮೂಲ ಸೌಲಭ್ಯಗಳು ಇಲ್ಲ. ಕುಡಿಯಲು ಇನ್ನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಆಟದ ಮೈದಾನ ಇದ್ದರೂ ಸಹ ಸ್ವಚ್ಛತೆ ಇಲ್ಲ. ಕ್ರೀಡಾ ವಸ್ತುಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿಲ್ಲ. ಕಾಲೇಜಿನ ಕಿಟಕಿಗಳು ಹೊಡೆದು ಹೋಗಿವೆ. ಇದರಿಂದಾಗಿ ಅತಿಯಾದ ಗಾಳಿಯಿಂದಾಗಿ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ತೊಂದರೆಯಾಗುತ್ತಿವೆ. ಗ್ರಂಥಾಲಯ ಇದ್ದರೂ ಸಹ ಇಲ್ಲದಂತಾಗಿದೆ. ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿಲ್ಲ. ಕಾರಣ ಕೇಳಿದರೆ ಪುಸ್ತಕದ ಕೊರತೆ ಹಾಗೂ ಏನಾದರೂ ಒಂದು ಹೇಳಿ ವಿದ್ಯಾರ್ಥಿಗಳನ್ನು ಬೆದರಿಸುತ್ತಾರೆ. ಇನ್ನೊಂದು ವಿಪರ್ಯಾಸದ ಸಂಗತಿ ಏನೆಂದರೆ, ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿನಿಯರು ತಮ್ಮ ಕ್ಲಾಸ್ ರೂಮ್ ಹಾಗೂ ಕಾಲೇಜಿನ ಆವರಣವನ್ನು ತಾವೇ ಕಸಗುಡಿಸಬೇಕು. ಶೌಚಾಲಯಕ್ಕೆ ಹೋದರೆ ವಿದ್ಯಾರ್ಥಿಗಳೇ ತಾವೇ ಸ್ವಚ್ಛ ಮಾಡಬೇಕು, ಇಲ್ಲದಿದ್ದರೆ ಶೌಚಾಲಯದ ಗೊಬ್ಬೆದ್ದು ನಾರುತ್ತದೆ. ಪ್ರಾಚಾರ್ಯ ಗಿರೀಶ್ ಅಂತರಗಟ್ಟಿ ವಿದ್ಯಾರ್ಥಿಗಳೊಂದಿಗೆ ಅಸಭ್ಯ ವರ್ತನೆ ತೋರುತ್ತಿದ್ದಾರೆ. ಅತಿಥಿ ಉಪನ್ಯಾಸಕರ ಜೊತೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ. ಇವರ ಕಾಟಕ್ಕೆ ಮಹಿಳಾ ಉಪನ್ಯಾಸಕರು ಬೇರೆ ಕಡೆಗೆ ವರ್ಗಾವಣೆಗೊಂಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಎಂಆರ್ ಪಾಟೀಲ್ ಮಾಧ್ಯಮದವರು ಪ್ರಶ್ನಿಸಿದಾಗ ಈ ಕೂಡಲೇ ಪ್ರಾಚಾರ್ಯ ಗಿರೀಶ್ ಅಂತರಗಟ್ಟಿಯನ್ನು ಸಸ್ಪೆಂಡ್ ಮಾಡಲು ಡಿಡಿಪಿಗೆ ಸೂಚಿಸಿದ್ದೇನೆ. ಶೌಚಾಲಯ ಸ್ವಚ್ಛಗೊಳಿಸಲು ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಳ್ಳುವುದು ಕಾನೂನು ಬಾಹಿರವಾಗಿದ್ದು, ಈ ಕೂಡಲೇ ಆತನನ್ನು ಅಮಾನತು ಮಾಡಿ ತನಿಖೆಗೊಳಪಡಿಸಬೇಕೆಂದು ನಿರ್ದೇಶನ ನೀಡಿರುವೆ ಎಂದು